ग्रीव साध साध सब नेक हैं, आप अपनी ठोरे, जो सतलोक ले जाएंगे वो साधु कोई और। ಈಗ ನಡೆಯುತ್ತಿರುವ ಪ್ರಸಂಗಕ್ಕೆ ಬರುತ್ತೇವೆ. ಪರಮಾತ್ಮನ ಪರಿಭಾಷೆ ಏನಾಗಿದೆ ಮತ್ತು ಕಾಲನೆಂದು ಯಾರಿಗೆ ಹೇಳುತ್ತಾರೆ? ಈಗ ಪ್ರಸಂಗ ಮುಗಿಯಿತು. ಅಂದ್ರೆ ಯಥಾರ್ಥ ಭಕ್ತಿ ಯಾವುದು ಮತ್ತು ಆ ಸ್ಥಾನ ಹೇಗಿದೆ ಅಂದ್ರೆ ಅಲ್ಲಿ ಜರಾಮರಣವಾಗುವುದಿಲ್ಲ. ಅಲ್ಲಿ ಹೋದ ಮೇಲೆ ಪ್ರಾಣಿ ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ ಮತ್ತು ಅಲ್ಲಿ ಜರ ಮತ್ತು ಮರಣವಿಲ್ಲ, ವೃದ್ಧಾವಸ್ಥೆ ಮತ್ತು ಮೃತ್ಯುವಿಲ್ಲ. ಮತ್ತು ಇಲ್ಲಿ ಎರಡೂ ಡೆಫಿನೆಟ್ ಆಗಿವೆ. ಇಲ್ಲಿ ಮೃತ್ಯು ಅಂತೂ ಇದೆ ಮತ್ತು ವೃದ್ಧಾವಸ್ಥೆಯೂ ಇದೆ. ದೀರ್ಘ ಆಯಸ್ಸು ಬದುಕಿದ್ದರೆ ವೃದ್ಧಾವಸ್ಥೆ ಇದೆ. ಮಧ್ಯದಲ್ಲಿ ಸತ್ತು ಹೋದರೆ ನೂರಾರು ಕಷ್ಟಗಳು. ಕುಟುಂಬದಲ್ಲಿ ಒಬ್ಬನೇ ದುಡಿಯುತ್ತಿದ್ದ, ಮುಂದೆ ಮಕ್ಕಳ ಗತಿಯೇನು? ಅದಂತೂ ವೃದ್ಧಾವಸ್ಥೆಗಿಂತ ಕೆಟ್ಟ ಸಾವಾಯಿತು. ಹೇಳುವ ಭಾವಾರ್ಥವೇನೆಂದ್ರೆ, ಎಲ್ಲಿಯ ತನಕ ನಾವು ಪರಮೇಶ್ವರನ ಶರಣಕ್ಕೆ ಬರುವುದಿಲ್ಲವೋ ಅಲ್ಲಿಯ ತನಕ ಕಾಲನ ರೇಂಜ್ನಲ್ಲಿ ಇರುತ್ತೇವೆ. ಮತ್ತು ನಾವು ಯಾವಾಗ ಕಬೀರ್ ಭಗವಂತನ ಶರಣಕ್ಕೆ ಬರುತ್ತೇವೋ ನಾವು ಈ ಕಾಲನ ರೀಚ್ದಿಂದ ಹೊರಗಾಗುತ್ತೇವೆ. ಆಗ ಅವನ ವಿಧಾನ ನಮ್ಮ ಮೇಲೆ ಅನ್ವಯಿಸುವುದಿಲ್ಲ. ನಾವು ಪರಮೇಶ್ವರನ ಶರಣದಲ್ಲಿ ಬಂದು ಬಿಡುತ್ತೇವೆ. ಮತ್ತು ಸಮರ್ಥನ ಶರಣದಲ್ಲಿ ಬಂದವನಿಗೆ ಹೊರಗಿನ ವ್ಯಕ್ತಿಯು ದುಃಖಿ ಮಾಡಲಾರ. ಅವನಿಗೆ ಮೊದಲಿನಿಂದಲೇ ಗೊತ್ತಿರುತ್ತದೆ ಈ ಶರಣಾಗತನನ್ನು ತೊಂದರೆ ಕೊಟ್ಟರೆ ತನ್ನ ನಾಶವಾಗುವುದೆಂದು. ಅದೇ ರೀತಿ ನಾವು ಸಮರ್ಥನ ಶರಣದಲ್ಲಿ ಬಂದಿದ್ದೇವೆ. ಆ ಕಬೀರ ಭಗವಂತನು ಸಮರ್ಥನು, ಕಾದಿರ ಪರಮಾತ್ಮನು. ಅವನ ಶರಣದಲ್ಲಿ ಬಂದಿದ್ದೀರಿ, ಈಗ ಬಿಡಬೇಡಿ. ಇಷ್ಟು ಗಮನದಲ್ಲಿಡಿ. ಅಲ್ಪ ಸ್ವಲ್ಪ ಕಷ್ಟಗಳು ನಾಮದೀಕ್ಷೆ ಪಡೆದ ಮೇಲೂ ಬಂದರೆ ಹೀಗೆ ತಿಳಿಯಿರಿ. ಹೇಗೆಂದರೆ, ಒಂದು ಬೆಕ್ಕು ಮರಿಗಳನ್ನು ಉತ್ಪನ್ನ ಮಾಡಿ 3-4 ದಿನಗಳ ನಂತರ ಆ ಮರಿಗಳನ್ನು ಬೇರೆ ಮನೆಗೆ ಒಯ್ಯುತ್ತದೆ. ಏಕೆಂದರೆ ಅದು ನೋಡುತ್ತದೆ ಇಲ್ಲಿ ನಿನ್ನ ಮರಿಗಳಿಗೆ ಆಪತ್ತು ಬರದಿರಲೆಂದು. ಮತ್ತು ಈ ಮಾತಿನಿಂದ ಮರಿಗಳೂ ಸಹ ಪರಿಚಿತರಾಗಿರುತ್ತವೆ ನಾವು ನಮ್ಮ ತಾಯಿಯ ಸಂರಕ್ಷಣೆಯಲ್ಲಿದ್ದೇವೆ ಎಂದು. ಮತ್ತದು ಅವುಗಳನ್ನು ಬಾಯಿಯಿಂದ ಹಿಡಿಯುತ್ತದೆ. ತೀಕ್ಷ್ಣವಾದ ಹಲ್ಲುಗಳಿರುತ್ತವೆ ಬೆಕ್ಕಿನದು. ಅವುಗಳನ್ನು ಹಿಡಿಯುತ್ತದೆ ಮತ್ತು ಮರಿಗಳಿಗೆ ಪೀಡೆ ಕೂಡ ಆಗುತ್ತದೆ. ಅವು ಹೀಗೆ ಕುಗ್ಗುತ್ತವೆ, ಹೀಗೆ ಜೋತು ಬಿಡುತ್ತವೆ. ತಿಳಿದಿರುತ್ತವೆ ನಮಗೆ ಹಲ್ಲುಗಳಿಂದ ನೋವು ಆಗುತ್ತಿದೆ ಎಂದು, ಆದರೆ ಏನನ್ನು ಹೇಳುವುದಿಲ್ಲ. ಸುಮ್ಮನಿರುತ್ತವೆ, ಆ ನೋವನ್ನು ಸಹಿಸುತ್ತವೆ. ಏಕೆಂದರೆ ಅವರಿಗೆ ಗೊತ್ತಿದೆ ನಾವು ನಮ್ಮ ತಾಯಿಯ ಜೊತೆ ಇದ್ದೇವೆಂದು. ಇದು ಸ್ವಲ್ಪ ಕಷ್ಟವಾದರೂ ನಮ್ಮ ಜೀವನ ರಕ್ಷಕವಾಗಿದೆ, ರಕ್ಷಣೆಯಾಗುತ್ತಿದೆ. ಹೀಗೆ ಅವುಗಳನ್ನು ಎತ್ತಿಕೊಂಡು ಅದು ಬೇರೆ ಸುರಕ್ಷಿತ ಸ್ಥಾನಕ್ಕೆ, ಬೇರೆ ಮನೆಯಲ್ಲಿ ಒಯ್ಯುತ್ತದೆ. ಎಲ್ಲರನ್ನೂ ಒಂದೊಂದಾಗಿ ಅಲ್ಲಿ ತಲುಪಿಸುತ್ತದೆ. ಕೆಲವು ದಿನಗಳ ನಂತರ ಅಲ್ಲಿಯೂ ನೋಡುತ್ತದೆ ಇಲ್ಲಿಯೂ ಸಮಸ್ಯೆ ಇದೆ. ಆಗ ಎಲ್ಲೋ 3ನೇ ಮನೆಯಲ್ಲಿ ಒಯ್ಯುತ್ತದೆ ಮತ್ತು ಅವು ಬಾಯಿ ಬಿಡುವುದಿಲ್ಲ. ಪೀಡೆಯೂ ಸಹ ಆಗುತ್ತಿದೆ. ಆದರೆ ಅವರಿಗೆ ವಿಶ್ವಾಸವಿದೆ ತಾಯಿಯ ಬಾಯಿಯಲ್ಲಿ ನಮಗೆ ನೋವು ಆಗುತ್ತಿರಬಹುದು, ಆದರೆ ಜೀವನದ ರಕ್ಷಣೆಯಾಗುತ್ತಿದೆ. ಅದೇ ರೀತಿ ಕಬೀರ ಭಗವಂತನ ಶರಣಕ್ಕೆ ಬಂದ ಮೇಲೂ ನಿಮಗೆ ಅಲ್ಪ ಸ್ವಲ್ಪ ಕಷ್ಟಗಳಿದ್ದರೂ ಸಹ ಗೊತ್ತಿಲ್ಲ ನಿಮ್ಮ ಯಾವ ಬೆಟ್ಟದಂತಹ ದುಃಖವು ದೂರವಾಗುತ್ತಿದೆಯೋ ಎಂದು ವಿಶ್ವಾಸವನ್ನು ಇಡಬೇಕು. ವಿಚಲಿತರಾಗಬೇಡಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.